ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ರಂಜೂಸ್ ಹೋಮ್ಲಿ ಫುಡ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ನಿಮ್ಗೆಲ್ರಿಗೊಂದು ಉಪಕಾರ ಆಗುವಂತ ಒಂದು ವಿಡಿಯೋ ಜೊತೆ ಬಂದಿದ್ದೀನಿ. ಶಾವಿಗೆ ಮಾಡ್ತಾ ಇದ್ದೀನಿ. ಅಂದ್ರೆ ಶಾವಿಗೆ ಮಣೆ ಇಲ್ಲದೆ ಯಾವ ರೀತಿ ನಮಗೆ ತುಂಬಾ ಸುಲಭವಾಗಿ ಶಾವಿಗೆ ಮಾಡಬಹುದು, ಅದು ಸ್ವಲ್ಪ ನೀರು ಹಿಟ್ಟಲ್ಲಿ ಯಾವ ರೀತಿ ಮಾಡಬಹುದು ಅಂತ ನಾನಿವತ್ತು ನಿಮ್ಗೆ ಹೇಳಿಕೊಡ್ತಾ ಇದ್ದೀನಿ. ಅಂದ್ರೆ ಇದು ಜಾಸ್ತಿಯಾಗಿ ಬ್ಯಾಚುಲರ್ಸ್ಗೆಲ್ಲ ತುಂಬಾನೇ ಉಪಕಾರ ಆಗ್ಬಹುದು. ಈ ವಿಡಿಯೋ ಖಂಡಿತ ಫುಲ್ ಆಗಿ ನೋಡಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದೇ ರೀತಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರುವ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ಸಿಗುತ್ತೆ. ಬನ್ನಿ ಈ ಅಚ್ಚು ಇಲ್ಲದೆ ಯಾವ ರೀತಿ ನಮ್ಗೆ ಶಾವಿಗೆ ಮಾಡಬಹುದು ಅಂತ ನೋಡೋಣ. ಮೊದಲೊಂದು ಪ್ಯಾನ್ ಬಿಸಿ ಮಾಡ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಕಪ್ ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ನಮ್ಮ ಪ್ಯಾಕೆಟ್ ಅಕ್ಕಿ ಹುಡಿ, ಇದು ಅಕ್ಕಿ ಹುಡಿ ಹಾಕೊಂಡಿದ್ದೀನಿ. ಇನ್ನು ಇದನ್ನ ಸ್ವಲ್ಪ ರೋಸ್ಟ್ ಮಾಡಬೇಕು. ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 3 ನಿಮಿಷ ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅವಾಗ ಚೆನ್ನಾಗಿ ಸಿಗುತ್ತೆ ನಮಗೆ. ನೋಡಿ, ಇವಾಗ 3 ನಿಮಿಷ ಆಗಿದೆ, ಸಾಕು. ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನೊಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಬಿಸಿ ಬಿಸಿ ಅಕ್ಕಿ ಹುಡಿ ಇಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಮಾಡಬೇಕಾಗಿರೋದು, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ವಿಸ್ಕ್ ಉಪಯೋಗಿಸಿ ಮಿಕ್ಸ್ ಮಾಡುವಾಗ ನಮಗೆ ಗಂಟು ಕಟ್ಕೊಳ್ಳದೆ ಮಿಕ್ಸ್ ಮಾಡೋದಿಕ್ಕಾಗುತ್ತೆ. ಆಮೇಲೆ ಬೇಕಾಗಿರೋದು ಬಿಸಿ ಬಿಸಿಯಾದ ನೀರು, ಅಂದ್ರೆ ಚೆನ್ನಾಗಿ ಕುದಿಸಿದಂತಹ ನೀರು ಹಾಕಬೇಕು. ಅಂದ್ರೆ ಬಿಸಿ ಬಿಸಿಯಾಗಿ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಎಷ್ಟು ಒಮ್ಮೆಲೆ ಹಾಕೋಬೇಡಿ, ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿ. ನೋಡಿ, ನಮ್ಮ ಹಿಟ್ಟು ನೋಡಿ ಈ ರೀತಿ ಬರಬೇಕು. ಇಷ್ಟು ನೀರು ಹಾಕೊಳ್ಳಿ. ಅಂದ್ರೆ ನಾನು ಕರೆಕ್ಟ್ ಅಳತೆ ಹೇಳೋದಿಕ್ಕಾಗಲ್ಲ, ಯಾಕಂದ್ರೆ ಒಂದೊಂದು ಅಕ್ಕಿ ಹುಡಿ ಒಂದೊಂದು ರೀತಿ ಇರುತ್ತೆ. ನೋಡಿ, ಈ ರೀತಿ ಸೌಟಿಂದ ಬೀಳೋ ರೀತಿ ಇರಬೇಕು ನಮ್ಮ ಹಿಟ್ಟು. ನೋಡಿ, ಕರೆಕ್ಟ್ ಆಗಿ ಈ ರೀತಿ, ಇದಕ್ಕಿಂತ ಜಾಸ್ತಿನೂ ಆಗ್ಬಾರ್ದು, ಇದಕ್ಕಿಂತ ನೀರು ಆಗ್ಬಾರ್ದು. ಕರೆಕ್ಟ್ ನೋಡ್ಕೊಂಡು ಮಾಡಿ. ಅಂದ್ರೆ ನಮ್ಮ ಸೌಟು ಮೇಲ್ಗಡೆ ಹಾಕ್ಬಿಟ್ರೆ ಕೆಳಗಡೆ ಬೀಳೋ ತರ ಇರಬೇಕು. ನೆಕ್ಸ್ಟ್ ಇದಕ್ಕೆ ಬೇಕಾಗಿರೋದು ನೋಡಿ ಈ ರೀತಿ ಒಂದು ಕವರ್. ಇದೆಲ್ಲರ ಮನೆಯಲ್ಲಿ ಇರುತ್ತೆ. ಇಲ್ಲ ಅಂದ್ರೆ ನಾವು ಕೇಕ್ ಮಾಡೋ ಉಪಯೋಗಿಸುವಂತಹ ಪೈಪಿಂಗ್ ಬ್ಯಾಗು ಉಪಯೋಗಿಸಬಹುದು. ಎರಡಾದ್ರೂ ತೊಂದ್ರೆ ಇಲ್ಲ, ನಿಮ್ಗೆ ನಿಮ್ ಬಳಿ ಯಾವ್ದು ಇದೆಯೋ ಅದು ಮಾತ್ರ ಉಪಯೋಗಿಸ್ಕೊಳ್ಳಿ. ನೋಡಿ, ಇದಾದ್ರೂ ಪರವಾಗಿಲ್ಲ. ನೋಡಿ, ಮೂಲೆಯಲ್ಲಿ ಹಾಕ್ಬಿಟ್ರೆ ಆಯ್ತು, ಒಂದು ಹೋಲ್ಸ್ ಮಾಡ್ಬಿಟ್ರೆ ಆಯ್ತು. ನೋಡಿ, ಈ ರೀತಿ. ನಮ್ಮ ಪೈಪಿಂಗ್ ಬ್ಯಾಗ್ ಆದ್ರೆ ಆಲ್ರೆಡಿ ಅದು ಟ್ರಯಾಂಗಲ್ ಶೇಪ್, ಅಂದ್ರೆ ತ್ರಿಕೋನ ಶೇಪ್ ಅಲ್ಲೇ ಇರುತ್ತೆ. ಅದನ್ನ ತುದಿ ಕಟ್ ಮಾಡ್ಬಿಟ್ರೆ ಆಯ್ತು. ನಿಮ್ಗೆ ಯಾವ್ದು ಬೇಕೋ ಅದ್ರಲ್ಲಿ ಹಾಕೊಳ್ಳಿ. ನಾನಿವಾಗ ಈ ಪೈಪಿಂಗ್ ಬ್ಯಾಗ್ ಅಲ್ಲಿ ಹಾಕ್ತಾ ಇದ್ದೀನಿ. ನಮ್ಮ ಹಿಟ್ಟು ಇದ್ರೊಳಗಡೆ ತುಂಬಿಸ್ಬೇಕು. ಆಮೇಲೆ ಒಂದು ವಿಷಯ, ನೀವು ಹಿಟ್ಟು ಒಮ್ಮೆ ನೋಡಿ ಇದರಲ್ಲಿ ಬೇಕಿದ್ರು ಹಾಕೋಬಹುದು. ನಾನಿಲ್ಲಿ ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಆಮೇಲೆ ಹಿಟ್ಟು ನೀವು ಒಮ್ಮೆಲೆ ಹಾಕೋಬೇಡಿ. ನಿಮ್ಗೆ ಎಷ್ಟು ನಿಮ್ಮ ಕೈಯಲ್ಲಿ ಈ ರೀತಿ ಅದನ್ನ ಹಿಂಡುವಾಗ ಎಷ್ಟು ಬೇಕೋ ಅಷ್ಟೇ ಹಾಕೊಳ್ಳಿ. ಫುಲ್ ಆಗಿ ಹಾಕ್ಬಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಅದನ್ನ ಪ್ರೆಸ್ ಮಾಡೋದಿಕ್ಕೆ. ನೋಡಿ, ಈ ರೀತಿ ಹಿಟ್ಟನ್ನ ತುಂಬಿಸ್ಬೇಕು ಇದರಲ್ಲಿ ಕರೆಕ್ಟ್ ಆಗಿ. ಅಂದ್ರೆ ನಾನಿಲ್ಲಿ ಫುಲ್ ತುಂಬಿಸಿದ್ದೀನಿ, ಅದ ಕಾರಣ ಹೇಳ್ತಾ ಇರೋದು. ನಿಮ್ಗೆ ಎಷ್ಟು ಅಂದ್ರೆ ಫುಲ್ ಆಗಿ ನಮ್ಮ ಕೈಯಲ್ಲಿ ಮುಷ್ಟಿಯಲ್ಲಿ ಹಿಡಿಯೋಷ್ಟು ಹಾಕಿದ್ರೆ ಸಾಕು. ಅವಾಗ ಅಂದ್ರೆ ತುಂಬಾ ಸುಲಭವಾಗಿ ನಮಗೆ ಪ್ರೆಸ್ ಮಾಡೋದಿಕ್ಕಾಗುತ್ತೆ ಇದನ್ನ. ನೋಡಿ, ಈ ರೀತಿ ಮಾಡಿಬಿಟ್ಟು ಇದ್ರ ತುದಿ ಕಟ್ ಮಾಡಿ. ತುದಿ ಕಟ್ ಮಾಡುವಾಗ ನಿಮ್ಗೆ ಎಷ್ಟು ಅಂದ್ರೆ ನಮ್ಮ ಶಾವಿಗೆ ಎಷ್ಟು ದಪ್ಪಕ್ಕೆ ಬೇಕು ಆ ರೀತಿ ನೋಡ್ಕೊಂಡು ಕಟ್ ಮಾಡಬೇಕು. ನೋಡಿ, ನಾನು ಇವಾಗ ಈ ರೀತಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಆಮೇಲೆ ಇದ್ರ ಬ್ಯಾಕ್ ಸೈಡ್ಗೆ ಅಂದ್ರೆ ಹಿಂಬದಿಗೆ ಒಂದು ರಬ್ಬರ್ ಬ್ಯಾಂಡ್ ಅಲ್ಲಿ ಈ ರೀತಿ ಅಂದ್ರೆ ಪ್ಯಾಕ್ ಮಾಡಬೇಕು. ನಮ್ಮ ಇಡ್ಲಿ ಪಾತ್ರೆ ಇಲ್ಲಿ ನಾನು ಬಿಸಿ ಮಾಡೋದಿಕ್ಕೆ ಇಟ್ಟಿದ್ದೀನಿ. ಇಡ್ಲಿ ಪಾತ್ರನೇ ಆಗ್ಬೇಕಂತ ಏನಿಲ್ಲ, ಯಾವುದೇ ಪಾತ್ರೆಯಲ್ಲಿ ಇದನ್ನ ಆವಿಯಲ್ಲಿ ಬೇಯಿಸಬಹುದು. ನೋಡಿ, ನೀರು ಜಾಸ್ತಿ ಇಡಬಾರ್ದು, ಇಷ್ಟು ಸಾಕು, ಒಂದು 1/4 ಭಾಗದಷ್ಟು ಸಾಕು. ಜಾಸ್ತಿಯಾಗಿ ನೀರಿಟ್ರೆ ಏನಾಗುತ್ತೆ ಅಂದ್ರೆ ಅದ್ರ ಆವಿ ಬಂದು ನಮ್ಮ ಶಾವಿಗೆ ಸ್ವಲ್ಪ ನೀರಾಗಿ ಸ್ವಲ್ಪ ಮೃದುವಾಗಿ ಸಿಗುತ್ತೆ ನಮಗೆ. ಆ ರೀತಿ ಬಂದ್ರೆ ಚೆನ್ನಾಗಿರಲ್ಲ. ಆ ರೀತಿ ಹೇಳ್ಬಿಟ್ಟು ಕಡಿಮೆನೂ ನೀರು ಇಟ್ಕೋಬೇಡಿ. ಓಕೆ, ಒಂದು 5 ನಿಮಿಷ ಇದು ಬಿಸಿ ಆಗ್ಲಿ. ನೋಡಿ, 5 ನಿಮಿಷ ಆಗಿದೆ. ಇವಾಗ ಇಲ್ಲಿ ನಾನು 2 ತಟ್ಟೆ ಉಪಯೋಗಿಸ್ತಾ ಇದ್ದೀನಿ. ಎರಡಕ್ಕೂ ನಾವು ಎಣ್ಣೆ ಸ್ಪ್ರೆಡ್ ಮಾಡಬೇಕು ಮೊದಲು. ಇಲ್ಲಾಂದ್ರೆ ನಾವು ತೆಂಗಿನ ತುರಿನೂ ಸ್ಪ್ರೆಡ್ ಮಾಡಬಹುದು. ತೆಂಗಿನ ತುರಿ ಅಥವಾ ಎಣ್ಣೆ. ನಾನಿಲ್ಲಿ ಎಣ್ಣೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಫುಲ್ ಆಗಿ ಸವರಿದ್ದೀನಿ. ನೋಡಿ, ಈ ರೀತಿ. ಓಕೆ, ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದು ಇಷ್ಟೇ. ನೋಡಿ, ಇದನ್ನ ಪ್ರೆಸ್ ಮಾಡಿಬಿಟ್ಟು ಶಾವಿಗೆ ಶೇಪ್ ಅಲ್ಲಿ ತಂದ್ರೆ ಆಯ್ತು. ನೋಡಿ, ಇದು ಸ್ವಲ್ಪ ಸಣ್ಣಕ್ಕಿದೆ ಇದ್ರ ಹಾಲು. ನಿಮ್ಗೆ ಅದು ಸ್ವಲ್ಪ ದೊಡ್ಡಕ್ಕೆ ಬೇಕಿರೋ ದೊಡ್ಡಕ್ಕೆ ಮಾಡ್ಬೋದು. ಅಂದ್ರೆ ನೀವು ಸಣ್ಣಕ್ಕೆ ಮಾಡ್ತಿದ್ರೆ ಶಾವಿಗೆ ಅದ್ರ ಸುತ್ತು ತೆಳುವಾಗಿ ಬರುತ್ತೆ, ನೋಡೋದಿಕ್ಕೆ ಚೆನ್ನಾಗಿರುತ್ತೆ. ಆದ್ರೆ ಮಾಡೋದಿಕ್ಕೆ ಮಾತ್ರ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅಲ್ಲ, ನೀವು ಸ್ವಲ್ಪ ದೊಡ್ಡ ತೂತ್ ಮಾಡಿದ್ರೆ ಸ್ವಲ್ಪ ದಪ್ಪ ಇರುತ್ತೆ, ಆದ್ರೆ ಬೇಗ ಬೇಗ ಮಾಡೋದಿಕ್ಕಾಗುತ್ತೆ. ನಿಮ್ಗೆ ಯಾವುದು ಚೆನ್ನಾಗಿ ಅನ್ಸುತ್ತೆ ಅದನ್ನ ನೀವು ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಬಿಟ್ರೆ ಆಯ್ತು ಶಾವಿಗೆ ತರ. ಸ್ವಲ್ಪ ದಪ್ಪ ಬೇಕಿದ್ರು ಮಾಡ್ಬೋದು, ತೊಂದ್ರೆ ಏನಿಲ್ಲ.
ನಾನು ಇದೇ ರೀತಿ ಎಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಅಂದ್ರೆ ನಮ್ಮ ಈ ಇಡ್ಲಿ ಪಾತ್ರೆ ಚೆನ್ನಾಗಿ ಬಿಸಿ ಆಗಿರ್ಬೇಕು, ಆಮೇಲೆ ಈ ರೀತಿ ಮಾಡ್ಕೊಳ್ಳಿ. ಚೆನ್ನಾಗಿ ಆವಿ ಬಂದಿರ್ಬೇಕು, ಅವಾಗ ಬೇಗನೆ ಇದು ಬೇಯುತ್ತೆ. ನೋಡಿ ಈ ರೀತಿ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದಪ್ಪ ಬೇಕು ಆ ರೀತಿ ಮಾಡ್ಬೋದು. ನಾನೆಲ್ಲ 2 ತಟ್ಟಲ್ಲಿ ಮಾಡಿಟ್ಟಿದ್ದೀನಿ. ನೋಡಿ 15 ನಿಮಿಷ ನಾನು ಹೈ ಫ್ಲೇಮ್ ಅಲ್ಲಿ ಬೇಯಿಸಿದ್ದೀನಿ. ನೋಡಿ ನಮ್ಮ ಇಲ್ಲಿ ಶಾವಿಗೆ ಇಲ್ಲಿ ರೆಡಿ ಆಗಿದೆ. ಅಂದ್ರೆ ನಾವು ಅಚ್ಚು ಬಳಸಿಲ್ಲ. ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ ಅಂತ. ಅದೇ ರೀತಿ ನೀರು ಹಿಟ್ಟು ಕೂಡ ಅಂದ್ರೆ ಜಾಸ್ತಿ ದಪ್ಪದ ಹಿಟ್ಟಲ್ಲ ನಾವು ಮಾಡಿರೋದು. ನೋಡಿ ಇಲ್ಲಿ ನಾನೆಲ್ಲ ತಗೊಂಡಿದ್ದೀನಿ. 1 ಕಪ್ ಅಕ್ಕಿ ಹುಡಿಯಲ್ಲಿ ನಮಗೆ ಇಷ್ಟು ಶಾವಿಗೆ ಸಿಕ್ಕಿದೆ. ನೋಡಿ ಈ ರೀತಿ. ನೋಡಿ ಇದು ಸ್ವಲ್ಪ ದೊಡ್ಡ ತೂತ್ ಮಾಡ್ಬಿಟ್ಟು ಮಾಡಿರುವಂತ ಶಾವಿಗೆ. ನೋಡಿ ಈ ರೀತಿ ಇರುತ್ತೆ. ಚೆನ್ನಾಗಿದೆ, ಸಾಫ್ಟ್ ಆಗಿ ಬಂದಿದೆ. ನೋಡಿ ಇದೆಲ್ಲ ನೋಡಿ ಎಳೆ ಎಳೆಯಾಗಿ ಬರುತ್ತೆ. ಇದು ಬೇಕಿದ್ರೆ ನಿಮ್ಗೆ ಸ್ವಲ್ಪ ದಪ್ಪಕ್ಕೆ ಮಾಡ್ಬೋದು. ನಾನು ನೋಡಿ ಸ್ವಲ್ಪ ತೆಳುವಾಗಿ ಮಾಡಿದ್ದೀನಿ, ಅಂದ್ರೆ ಒಂದೇ ಸುತ್ತ ಆ ರೀತಿ ಮಾಡಿದ್ದೀನಿ. ಸ್ವಲ್ಪ ದಪ್ಪಕ್ಕೆ ಮಾಡ್ಬೋದು. ನೋಡಿ ಇದು ಸ್ವಲ್ಪ ಸಣ್ಣ ಹಾಲ್ಸ್ ಅಲ್ಲಿ ಮಾಡಿರುವಂತದ್ದು. ನೋಡಿ ಈ ರೀತಿ ಇರುತ್ತೆ. ಚೆನ್ನಾಗಿದೆ ಎರಡು ಕೂಡ. ಖಂಡಿತ ಒಂದ್ಸಲ ಟ್ರೈ ಮಾಡಿ, ಅಚ್ಚು ಇಲ್ಲದಿದ್ರೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.